ಒಕ್ಕಲಿಗ ಒಕ್ಕಿದರೆ ನಕ್ಕು ನಲಿಯುವುದು ಜಗವೆಲ್ಲ, ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ. ಇದು ಕೇವಲ ಗಾದೆಯಲ್ಲ, ಇಡೀ ನಾಡಿಗೆ ಅನ್ನದ ಬಟ್ಟಲು ತುಂಬಿಸೋ ಕಾಯಕ ಯೋಗಿಯ ಕರ್ಮದ ಫಲ. ಈಗ ಅದೇ ರೈತ ಬಿತ್ತಿದ ಬೆಳೆಗೆ ಗೊಬ್ಬರದ ಅಭಾವ ಕಾಣಿಸ್ತಾ ಇದೆ. ಊರೂರಲ್ಲೂ ಯೂರಿಯಾ ಉರಿ ಹೊತ್ತಿಕೊಳ್ಳೋ ಭೀತಿ ಸೃಷ್ಟಿಯಾಗಿದೆ. ರಾತ್ರಿ ಇಡೀ ಪಾಳಿ ಹಚ್ಚಿದ್ರು ಮಿಡಿ ಮಾವಿನಷ್ಟು ಗೊಬ್ಬರ ಸಿಗ್ತಾ ಇಲ್ಲ. ಕರ್ಮ ಅಡಗಿರೋದೇ ನೇಗಿಲ ಕುಲದೊಳಗೆ, ಈ ನೆಲದ ಧರ್ಮ ನಿಂತಿರೋದೇ ಈ ಕಾಯಕದ ಮೇಲೆ. ಅದೇ ಕಾಯಕ ಕರ್ತೃ ರೈತ ಹೀಗ್ ಬೀದಿಯಲ್ಲಿ ನಿಂತಿದ್ದಾನೆ. ನೆತ್ತಿ ಮೇಲೆ ಬಿಸಿಲು ಮಳೆ ಗಾಳಿ ಎನ್ನದೆ ಮಣ್ಣಿನ ಮೈಗೆ ಹಸಿರು ಹೊದಿಸೋಕೆ ಹಿಡಿ ಗೊಬ್ಬರಕ್ಕಾಗಿ ಬೊಗಸೆ ಕಣ್ಣುಗಳು ಕಾದು ನಿಂತಿವೆ. ಅತ್ತ ಭೂಮಿ ಬಿಕ್ಕುತ್ತಿದ್ರೆ ಇತ್ತ ಇಡೀ ದಿನ ಕಾದಿದ್ರು ಯೂರಿಯಾ ಗೊಬ್ಬರ ಸಿಗದೆ ರೈತ ಕಂಗಾಲಾಗ್ಬಿಟ್ಟಿದ್ದಾನೆ. ಮೊಳಕೆಯೊಡೆದ ಬಿತ್ತಿದ ಬೀಜಕ್ಕೆ ಗೊಬ್ಬರ ಅಭಾವ. ರಾಜ್ಯದಲ್ಲಿ ಯೂರಿಯಾ ಉರಿ ಕೆಂಡದಂತಾದ ರೈತ. ಈ ಬಾರಿ ಮುಂಗಾರು ಹದವಾಗಿ ಹೊಯ್ದಿದೆ. ವರುಣನ ಕೃಪೆಗೆ ತಿಂಗಳಲ್ಲೇ ಕೆರೆ ಕಟ್ಟೆಗಳು ತುಂಬಿ ಭೂಮಿಗೆ ಆ ಭಗವಂತ ಜೀವ ತುಂಬಿದ್ದಾನೆ. ಬೀಜ ರಸಗೊಬ್ಬರ ದರದ ಏರಿಕೆಯ ನಡುವೆಯೂ ಸಾಲ ಮಾಡಿ ಬಿತ್ತನೆ ಮಾಡಿರುವಂಥ ರೈತರು ಆತಂಕಕ್ಕೆ ಬಿದ್ದಿದ್ದಾರೆ. ಮೊಳಕೆಯೊಡೆದ ಬಿತ್ತಿದ ಬೀಜಕ್ಕೆ ಯೂರಿಯಾ ಅಭಾವ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡಿದೆ. ಯೂರಿಯಾ ಗೊಬ್ಬರ ಖರೀದಿಗೆ ಕ್ಯೂ ನಿಂತ ರೈತರು. ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ಸರ್ಕಾರಿ ಸೊಸೈಟಿಯ ಅಂಗಡಿ ಬಾಗಿಲೇ ತೆಗ್ದಿಲ್ಲ, ಆಗ್ಲೇ ಕ್ಯೂ. ಬೆಳಗಿನ ಜಾವ 3 ಗಂಟೆಗೆ ಎದ್ದು ಬಂದಂಥ ಶ್ರಮಜೀವಿಗಳು ಚಿತ್ರದುರ್ಗದ ಎಪಿಎಂಸಿ ಮುಂದೆ ಸಾಲ್ಗಟ್ಟಿ ನಿಂತಿದ್ದಾರೆ. ಆದ್ರೆ ಒಬ್ಬ ರೈತರಿಗೆ 2 ಚೀಲ ಅಂತ ರೂಲ್ಸ್ ಜಾರಿಯಾಗಿದೆ. ಸೊಸೈಟಿ ಅಧಿಕಾರಿಗಳು ಯೂರಿಯಾ ಸ್ಟಾಕ್ ಇಲ್ಲ ಅಂತ ನೋಟಿಸ್ ಹಾಕಿದ್ದು ರೈತರನ್ನ ಕೆರಳಿಸಿಬಿಟ್ಟಿದೆ. ಸಿದ್ದರಾಮಯ್ಯರೇ, ಡಿ.ಕೆ. ಶಿವಕುಮಾರ್ಗಳೇ, ನಮಗೆ ಆದಷ್ಟು ಸಹಕಾರ ನೀವು ಮಾಡ್ಬೇಕು. ಬರೀ ಟಿವಿ ನ್ಯೂಸ್ನಾಗ ಹೇಳ್ತಲ್ಲ ಇದ್ರಿ, ಹಂಗ್ ಮಾಡ್ತೀವಿ ರೈತರು, ಹಿಂಗ್ ಮಾಡ್ತೀವಿ ಅಂತ ಏನ್ ಮಾಡ್ತಾ ಇದ್ರಿ ಅಮ್ಮ ನೋಡ್ರಿ, ನೀವೇ ಕಂಡಾರೆ. ಜನ ಸೊಸೈಟಿ ನಾವು ಸಾಯ್ತಾ ಇದೀವಿ. 5 ಗಂಟೆ ಬೆಳಗಿನ ಜಾವ 5 ಗಂಟೆ ಬಂದವರು ಟೀ ಕುಡುದಿಲ್ಲ, ಏನಿಲ್ಲ, ಹಂಗೆ ಇದೀವಿ ನೋಡ್ರಿ. ಎಲ್ಲರಿಗೂ ಕೊಡಕ್ ಗುರುಗಳೇ ಒಂದು 5-6 ಪ್ಯಾಕೆಟ್ ಒಬ್ಬನಿಗೆ ಕೊಟ್ರೆ ಕರ್ಕೊಂಬಂದು ಎಲ್ಲರೂ ಹಾಕ್ಯಂಡ್ ಹೋಗ್ತಾರೆ. ಗೊಬ್ಬರ ಸಿಗ್ತಿಲ್ಲ. ಇವಾಗ ನಾವು 3 ಗಂಟೆ ಬೆಳಗಿನ ಜಾವ 3 ಗಂಟೆಗೆ ಬಂದಿವಿ, ಗೊಬ್ಬರ ಸಿಗ್ತಾ ಇಲ್ಲ. ನಮಗೆ ಗೊಬ್ಬರ ಬೇಕಷ್ಟೇ. ಯೂರಿಯಾಕ್ಕಾಗಿ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪಾಳಿ. ವಿಜಯನಗರದಲ್ಲೂ ಕೂಡ ಇದೇ ಹಣೆ ಬರಹ. ಅನ್ನದಾತರ ಪರದಾಟ. ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪಾಳಿ ಹಚ್ಚಿದ್ದಾರೆ. ಮಹಿಳೆಯರು, ವಯೋವೃದ್ಧರು ಅನ್ನೋದೂ ಲೆಕ್ಕಕ್ಕಿಲ್ಲ. ಹಗರಿಬೊಮ್ಮನಹಳ್ಳಿ ಸೇರಿ ಹಲವು ತಾಲೂಕುಗಳಲ್ಲಿ ಇದೇ ಕಥೆ. ಯೂರಿಯಾ ಗೊಬ್ಬರದ ಸಮಸ್ಯೆ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ರು. ರಾತ್ರಿ ಇಡೀ ಪಾಳಿ ನಿಂತಿರೋದು ಯಾಕೆ ಅನ್ನೋದಕ್ಕೆ ಉತ್ತರ ಸಿಗ್ತಿಲ್ಲ. ರಾಜ್ಯದ ಅನ್ನದ ಬಟ್ಟಲು ಜಿಲ್ಲೆಯಲ್ಲಿ ಕಂಗಾಲಾದ ಅನ್ನದಾತ. ಕೊಪ್ಪಳದಲ್ಲಿ ಕೊಪ್ಪರಿಗೆ ಗೊಬ್ಬರವೂ ಸಿಗ್ತಾ ಇಲ್ಲ. ಸುಮಾರು 24 ಹಳ್ಳಿಗಳ ರೈತರು ಬೆಳಗ್ಗೆ 6 ಗಂಟೆಗೆ ಸರತಿಯಲ್ಲಿ ನಿಲ್ತಿದ್ದಾರೆ. ಆಧಾರ್ ಕಾರ್ಡ್ ಹಿಡಿದು ತಂದೆ ತಾಯಿ ಜೊತೆ ಶಾಲಾ ವಿದ್ಯಾರ್ಥಿಗಳು ಕೂಡ ಸಾಲಲ್ಲಿ ನಿಂತುಬಿಟ್ಟಿದ್ದಾರೆ. ಆದ್ರೆ ಸ್ಟಾಕ್ ಇದ್ರೂ ಇಲ್ಲ ಅಂತ ಗೊಬ್ಬರ ವಿತರಣಾ ಕೇಂದ್ರ ಶಟರ್ ಎಳೆದುಬಿಟ್ಟಿದೆ. ಇತ್ತ ರೈತರ ಸಂಖ್ಯೆ ಹೆಚ್ಚಾಗ್ತಾ ಹೋದಂತೆ ಪೊಲೀಸರು ಮನವೊಲಿಕೆ ಮಾಡಿದ್ರು. ಅಷ್ಟು ಮಂದಿಗೆ ಹಂಚ್ತೀವಿ. ಹೌದ್ರಿ, ಪಕ್ಕ ಅವ್ರು ಹೇಳಿದೆ ಅದನ್ನ ನಾನು ಹೇಳೆ. ಸೊಸೈಟಿ ಮುಂದೆ ಜಮಾವಣೆಗೊಂಡ 100 ರೈತರು. ಇತ್ತ ಹಾವೇರಿಯಲ್ಲೂ ಗೊಬ್ಬರದ ಕೊರತೆ ಕಾಣ್ತಾ ಇದೆ. ಕಾಟೇನಹಳ್ಳಿ ಗ್ರಾಮದಲ್ಲಿ ಯೂರಿಯಾಕ್ಕಾಗಿ ನಾಮುಂದು ತಾಮುಂದು ಅಂತ ಇರುವಂತಹ ರೈತರು ಜಮಾವಣೆಯಾಗಿದ್ದಾರೆ. ಸರಿಯಾದ ಪ್ರಮಾಣದಲ್ಲಿ ಯೂರಿಯಾ ಗೊಬ್ಬರ ವಿತರಣೆ ಮಾಡಿ ಅಂತ ಹೇಳಿ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಇತ್ತ ಕೃಷಿ ಸಚಿವ ಚಲುವರಾಯಸ್ವಾಮಿ ಗೊಬ್ಬರ ಸಮಸ್ಯೆಯನ್ನ ಇಡೀ ದೇಶಕ್ಕೆ ವಿಸ್ತರಿಸಿದ್ದಾರೆ. ಕೇಂದ್ರದಿಂದ ಗೊಬ್ಬರ ಪೂರೈಕೆ ಸರಿಯಾಗಿಲ್ಲ, ಆದ್ರೆ ಹೆಚ್ಚುವರಿ ಸ್ಟಾಕ್ ಇದೆ, ಆತಂಕ ಬೇಡ ಅಂತ ರೈತರಿಗೆ ಧೈರ್ಯ ಹೇಳ್ತಿದ್ದಾರೆ. ಇಡೀ ರಾಷ್ಟ್ರದಲ್ಲಿ
ಈ ಒಂದು ಸಮಸ್ಯೆ ಇರ್ತಕ್ಕಂಥದ್ದು ಸಹಜವಾಗಿ ಸತ್ಯ. ಕೇಂದ್ರ ಸರ್ಕಾರದಿಂದ ನಮಗೆ ಪ್ರತಿ ಅವಧಿನಲ್ಲಿ ಬರಬೇಕಾಗಿರ್ತಕ್ಕಂಥ ಏನ್ ರಿಕ್ವೈರ್ಮೆಂಟ್ ಇದೆ ಅದನ್ನ ಕಡಿಮೆ ಆಗಿದ್ರು ಅದರ ಅರ್ಥ ನಮಗೆ 6,80,000 ಮೆಟ್ರಿಕ್ ಟನ್ನು ಜೂನ್ ಜುಲೈನಲ್ಲಿ ಬಿತ್ತನೆಗೆ ಬೇಕಾಗಿದ್ದು ಇಡೀ ರಾಜ್ಯದಲ್ಲಿ. ಆದರೆ ಇವತ್ತು ಶೇಲ್ ಆಗಿರ್ತಕ್ಕಂಥದ್ದು 6,55,225 ಮೆಟ್ರಿಕ್ ಟನ್ನು ಸೇಲ್ ಆಗಿದೆ. ಏನ್ ರಿಕ್ವೈರ್ಮೆಂಟ್ ಇತ್ತು ಅಷ್ಟನ್ನು ಸೇಲ್ ಆಗಿದೆ. ಇನ್ನೂ ನಮ್ಮ ಹತ್ರ 1,94,579 ಮೆಟ್ರಿಕ್ ಟನ್ನು ಸ್ಟಾಕ್ ಇದೆ ನಮ್ಮ ಹತ್ರ. ಅನ್ನ ನೀಡುವ ನೇಗಿಲ ಯೋಗಿ ಸಿಡಿದಿದ್ರೆ ಪರಿಸ್ಥಿತಿ ವಿಷಮಿಸಲಿದೆ. ಇದೇ ಯೂರಿಯಾಕ್ಕಾಗಿ 2008ರಲ್ಲಿ ಗೋಲಿಬಾರ್ ಘಟನೆಗೆ ನಾಡು ಸಾಕ್ಷಿಯಾಗಿತ್ತು. ಹೀಗಾಗಿ ಸರ್ಕಾರ ಗೊಬ್ಬರ ಪೂರೈಕೆಯಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡುವುದು ಒಳಿತು. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.